ಹಾಯ್ ಫ್ರೆಂಡ್ಸ್, ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ತುಂಬ ಅಭ್ಯಾಸಗಳು ಇರುತ್ತೆ. ಅವುಗಳಲ್ಲಿ ಕೆಲವು ಅಭ್ಯಾಸಗಳು ಹೇಗಿರುತ್ತೆ ಅಂದರೆ, ಅವುಗಳನ್ನು ಮಾಡೋದಕ್ಕೆ ಸುಲಭವಾಗಿ ಇದ್ದರೂ ಅದರಿಂದ ತುಂಬ ಲಾಭಗಳು ಇದ್ದರೂ ಅವುಗಳನ್ನು ನಾವು ತುಂಬ ನಿರ್ಲಕ್ಷ್ಯ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ನಿರ್ಲಕ್ಷ್ಯ ಮಾಡುವ ಕೆಲವು ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮಲ್ಟಿ ಟಾಸ್ಕಿಂಗ್ ಮಾಡೋದು ತುಂಬ ಒಳ್ಳೆಯದು ಅಂತ ಭಾವಿಸ್ತಾರೆ. ಆದರೆ ಆಯುರ್ವೇದ ಮತ್ತೊಂದು ರೀತಿ ಹೇಳುತ್ತೆ. ಮಲ್ಟಿ ಟಾಸ್ಕಿಂಗ್ ಅಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಂದೇ ಬಾರಿ ಮಾಡುವುದು. ಇದನ್ನು ನಾವು ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಟಿವಿ ನೋಡ್ತಾ ಊಟ ಮಾಡೋದು, ಫೋನ್ನಲ್ಲಿ ಮಾತಾಡ್ತಾ ಫೇಸ್ಬುಕ್ ನೋಡೋದು, ಈ ರೀತಿ ನಾವು ತುಂಬ ಮಲ್ಟಿ ಟಾಸ್ಕಿಂಗನ್ನು ಮಾಡ್ತಾನೆ ಇರ್ತೀವಿ. ಇದರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಈ ರೀತಿ ಮಾಡೋದ್ರಿಂದ ನಮ್ಮ ಮೈಂಡ್ ವೀಕ್ ಆಗಿ ಹೋಗುತ್ತೆ, ಏಕಾಗ್ರತೆ ಕಮ್ಮಿ ಆಗುತ್ತೆ, ಯಾವ ವಿಷಯದ ಮೇಲೂ ಫೋಕಸ್ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಕೆಲವು ಬಾರಿ ಕೋಪ ಜಾಸ್ತಿ ಆಗೋದು, ಒತ್ತಡ ಜಾಸ್ತಿ ಆಗೋದು ಆಗುತ್ತೆ. ಆದ್ದರಿಂದ ಒಂದು ಸಮಯದಲ್ಲಿ ಕೇವಲ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು. ಆಗಲೇ ನೀವು ಏಕಾಗ್ರತೆಯಿಂದ ಇರ್ತೀರಾ. ಆಗ ನಿಮ್ಮ ದೇಹ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮೈಂಡ್ ಡಿಸ್ಟರ್ಬ್ ಆದಾಗ ತಿನ್ನುವುದು. ನಾವು ತಿನ್ನೋ ಆಹಾರದ ಪ್ರಭಾವ ನಮ್ಮ ಮೈಂಡ್ ಮೇಲೆ ಬೀಳುತ್ತೆ. ಅದೇ ರೀತಿ ನಾವು ಯಾವ ಮನಸ್ಥಿತಿಯಲ್ಲಿ ತಿಂತೀವೋ ಅದರ ಪ್ರಭಾವ ನಮ್ಮ ದೇಹದ ಮೇಲೆ ಬೀಳುತ್ತೆ. ಆದ್ದರಿಂದ ಆಯುರ್ವೇದ ಆಹಾರದ ಮೇಲೆ ಮಾತ್ರವಲ್ಲ, ನಾವು ಆಹಾರವನ್ನು ಯಾವ ಮನಸ್ಥಿತಿಯಲ್ಲಿ ತಿಂತಿದ್ದೀವಿ ಅನ್ನೋದಕ್ಕೂ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ನೀವು ಯಾವ ಮನಸ್ಥಿತಿಯಲ್ಲಿ ಆಹಾರವನ್ನು ತಿಂತೀರೋ ನಿಮ್ಮ ದೇಹ ಕೂಡ ಅದೇ ರೀತಿ ಆಹಾರವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಯಾವಾಗಲಾದರೂ ನಿಮಗೆ ತುಂಬ ಕೋಪ ಬಂದಾಗ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಆಫ್ ಆಲ್ ನಿಮಗೆ ಹಸಿವೆ ಆಗೋದಿಲ್ಲ, ಆದರೂ ಕೂಡ ತಿನ್ನಲು ಪ್ರಯತ್ನ ಮಾಡಿದ್ರೆ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಕೂಡ ಆಗದೇ ಇರಬಹುದು. ನಮ್ಮ ಬ್ರೈನ್ಗೆ ಮತ್ತು ಸ್ಟಮಕ್ಗೆ ತುಂಬ ಸ್ಟ್ರಾಂಗ್ ಆದ ಕನೆಕ್ಷನ್ ಇರುತ್ತೆ. ಆದ್ದರಿಂದ ನೀವು ಎಮೋಷ್ನಲ್ ಆಗಿರುವಾಗ ಊಟ ಮಾಡಬೇಡಿ. ಅಂತಹ ಸಮಯ ಏನಾದರೂ ಬಂದರೆ ಒಂದು ಬಾರಿ ನೆಲದ ಮೇಲೆ ಕೂತ್ಕೊಂಡು ದೀರ್ಘ ಉಸಿರಾಟವನ್ನು ಆಡಿ, ನಿಮ್ಮ ದೇಹ ಮತ್ತು ಮನಸ್ಸನ್ನು ಕೂಲ್ ಮಾಡಿಕೊಂಡು ಆನಂತರ ಊಟ ಮಾಡಿ. ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸು ಖುಷಿಯಾಗಿರಬೇಕು ಅಂದರೆ ಕೃತಜ್ಞತಾ ಭಾವನೆಯಿಂದ ಊಟ ಮಾಡಿ. ಮಾರ್ನಿಂಗ್ ಪ್ಯಾನಿಕ್. ತುಂಬ ಬಾರಿ ಬೆಳಗ್ಗೆ ನಾವು ಹೇಳುವ ಸಮಯಕ್ಕೆ ಆಫೀಸ್ ಟೈಮ್ ಆಗಿರೋದು, ಸ್ಕೂಲ್ಗೆ ಟೈಮ್ ಆಗಿರೋದನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಆಗ ತುಂಬ ವೇಗವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ವೇಗವಾಗಿ ಸ್ಕೂಲ್ಗೆ ಆಫೀಸ್ಗೆ ಹೋಗ್ತೀವಿ. ಆಯುರ್ವೇದದ ಪ್ರಕಾರ ನಾವು ಬೆಳಗ್ಗೆ ಯಾವ ರೀತಿ ನಮ್ಮ ದಿನವನ್ನು ಪ್ರಾರಂಭ ಮಾಡ್ತೀವೋ ಆ ದಿನ ಪೂರ್ತಿ ಅದೇ ರೀತಿ ಮುಂದುವರಿಯುತ್ತೆ. ಒಂದು ವೇಳೆ ಬೆಳಗ್ಗೆ ಸಮಯದಲ್ಲಿ ಪ್ಯಾನಿಕ್ ಆದರೆ, ಒತ್ತಡ ಜಾಸ್ತಿ ಆದರೆ ದಿನ ಪೂರ್ತಿ ಅದು ಅದೇ ರೀತಿ ಮುಂದುವರಿಯುತ್ತೆ. ಆದ್ದರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ವಾಕಿಂಗ್ ಮಾಡೋದು, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಆರಾಮಾಗಿ ಮಾಡಿ ಪೀಸ್ಫುಲ್ಲಾಗಿ ರೆಡಿಯಾಗಿ ನೋಡಿ. ಆ ದಿನ ಪೂರ್ತಿ ನೀವು ಅಷ್ಟೇ ಖುಷಿಯಾಗಿ ಇರ್ತೀರಾ. ಬೆಳಗ್ಗೆ ನೀವು ಎಷ್ಟು ಖುಷಿಯಾಗಿರ್ತೀರೋ ದಿನ ಪೂರ್ತಿ ಅಷ್ಟೇ ಖುಷಿಯಾಗಿರ್ತೀರಾ ಅಂತ ಆಯುರ್ವೇದ ಹೇಳುತ್ತೆ. ಬೇಕಾದರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ. ಗೆಟಿಂಗ್ ಅಪ್ ಆಫ್ಟರ್ ಈಟಿಂಗ್. ಈಗಿರುವ ಫಾಸ್ಟ್ ಲೈಫ್ನಲ್ಲಿ ನಾವು ಊಟ ಮಾಡಿದ ತಕ್ಷಣ ಎದ್ದು ಹೋಗ್ತಾ ಇರ್ತೀವಿ. ಯಾವಾಗ ನಾವು ಊಟ ಮಾಡ್ತೀವೋ ಆಗ ದೇಹದೊಳಗೆ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ನಾವು ಎದ್ದು ಹೋದರೆ ಆಗ ನಮ್ಮ ದೇಹಕ್ಕೆ ಅದು ಒಂದು ಶಾಕ್ ಕೊಟ್ಟ ರೀತಿ ಆಗುತ್ತೆ. ಇದರ ಬಗ್ಗೆ ಆಯುರ್ವೇದ ಈ ರೀತಿ ಹೇಳುತ್ತೆ. ಊಟ ಮಾಡಿದ ನಂತರ 10 ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕೂರಬೇಕು ಅಂತ. ಇದನ್ನು ನಾವು ಪ್ರತಿದಿನ ಮಾಡಲು ಸಾಧ್ಯ ಆಗದೇ ಇರಬಹುದು. ಕನಿಷ್ಠ ಪಕ್ಷ ಊಟ ಮಾಡಿದ ನಂತರ ಆರಾಮಾಗಿ 5 ನಿಮಿಷ ಆದರೂ ಕೂರಬೇಕು. ಇದರಿಂದ ಅಜೀರ್ಣದಂತಹ ಸಮಸ್ಯೆಗಳು ದೂರ ಆಗೋದನ್ನು ನೀವು ನೋಡಬಹುದು. ಬೆನ್ನು ಮೂಳೆಯನ್ನು ನೇರವಾಗಿ ಇಡುವುದು. ನಿಮ್ಮ ಬೆನ್ನು ಮೂಳೆಯನ್ನು ನೇರವಾಗಿ ಇಡೋದ್ರಿಂದ ತುಂಬ ಲಾಭಗಳೇ ಇವೆ. ಬ್ಯಾಕ್ ಪೈನಿಂದ ತಪ್ಪಿಸಿಕೊಳ್ಳೋದು ಮಾತ್ರ ಅಲ್ಲ, ತುಂಬ ಕಾನ್ಫಿಡೆನ್ಸ್ ಆಗಿ ತುಂಬ ಆರಾಮಾಗಿ ಇರ್ತೀರಾ. ನಮ್ಮ ಬ್ಯಾಕ್ ಬೋನ್ ನೇರವಾಗಿ ಇದ್ದಾಗ ನಮ್ಮ ಎನರ್ಜಿ ಲೆವೆಲ್ ಮೇಲೆ ಬೆಳೆಯುತ್ತೆ. ಆಗ ನಾವು ತುಂಬ ಕಾನ್ಫಿಡೆನ್ಸ್ ಆಗಿ ಇರಬಹುದು, ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಬೆನ್ನು ಮೂಳೆ ನೇರವಾಗಿ ಇಲ್ಲ ಅಂದರೆ ಅವೇರ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಆದ್ದರಿಂದಲೇ ಮೆಡಿಟೇಷನ್ನಲ್ಲಿ ಬೆನ್ನು ಮೂಳೆಯನ್ನು ನೇರವಾಗಿ ಇಡಿ ಅಂತ ಹೇಳ್ತಾರೆ. ನೀವು ಚೇರ್ನಲ್ಲಿ ಕೂತಾಗ ಚೇರ್ಗೆ ಹಿಂದೆ ಬೆಂಡಾಗೋ ರೀತಿ ಕೂತ್ಕೊಳ್ಳಿ. ನೀವು ನಿಂತಿರುವಾಗ ನಿಮ್ಮ ಶೋಲ್ಡರ್ ಬೆಂಡಾಗದೇ ಇರೋ ರೀತಿ ನೋಡ್ಕೊಳ್ಳಿ. ಕೆಲವು ದಿನಗಳ ಕಾಲ ಇದನ್ನು ಪಾಲಿಸಿದರೆ ಅದೇ ಅಭ್ಯಾಸವಾಗಿ ಹೋಗುತ್ತೆ.
ಡ್ರಿಂಕಿಂಗ್ ಕೂಲ್ ಡ್ರಿಂಕ್ಸ್ ವಿತ್ ಫುಡ್. ತುಂಬ ಜನ ಬಿರಿಯಾನಿ ತಿನ್ನುವಾಗ ಅದರ ಜೊತೆ ಕೂಲ್ ಡ್ರಿಂಕ್ಸನ್ನು ಕುಡಿತಾರೆ. ಈ ರೀತಿ ಬರ್ಗರ್, ಪಿಜ್ಜಾ ಏನು ತಿನ್ನಬೇಕಾದ್ರೂ ಸರಿ, ಅದರ ಜೊತೆ ಕೂಲ್ ಡ್ರಿಂಕ್ಸ್ ಇರಬೇಕು. ಆದರೆ ಇದು ಒಳ್ಳೆ ಅಭ್ಯಾಸ ಅಲ್ಲ. ನಾವು ಏನಾದರೂ ತಿಂದಾಗ ಅದನ್ನು ಜೀರ್ಣ ಮಾಡಲು ನಮ್ಮ ದೇಹದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆದರೆ ಅಂತಹ ಸಮಯದಲ್ಲಿ ನೀವು ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿದ್ರೆ ಅಥವಾ ಹೆಚ್ಚಾಗಿ ನೀರನ್ನು ಕುಡಿದ್ರೆ ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಇದರಿಂದ ಅಜೀರ್ಣದ ಸಮಸ್ಯೆಗಳು ಬರಬಹುದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರಬಹುದು. ಅದೇ ರೀತಿ ನಾವು ತಿಂದ ತಕ್ಷಣ ಆಹಾರವನ್ನು ಜೀರ್ಣ ಮಾಡಲು ಕೆಲವು ಆಸಿಡ್ಸನ್ನು ನಮ್ಮ ಸ್ಟಮಕ್ ರಿಲೀಸ್ ಮಾಡುತ್ತೆ. ನಾವು ಈ ಕೂಲ್ ಡ್ರಿಂಕ್ಸ್ ಅಥವಾ ನೀರನ್ನು ಹೆಚ್ಚಾಗಿ ಕುಡಿದ್ರೆ ಆ ಆಸಿಡ್ ಎಲ್ಲ ದುರ್ಬಲವಾಗಿ ಹೋಗುತ್ತೆ. ಇದರಿಂದ ಅಜೀರ್ಣದ ಸಮಸ್ಯೆ ಬರುತ್ತೆ. ಆದ್ದರಿಂದ ನೀವು ಕೂಲ್ ಡ್ರಿಂಕ್ಸನ್ನು ಕುಡಿಬೇಕು ಅಂದರೆ ಊಟ ಮಾಡೋದಕ್ಕಿಂತ ಮುಂಚೆನೇ ಕುಡೀರಿ ಅಥವಾ ಊಟ ಮಾಡಿದ ಅರ್ಧ ಗಂಟೆ ನಂತರ ಕುಡೀರಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ಮಾಡಿದ ಒಂದು ಸರ್ವೆಯಲ್ಲಿ ಹೆಚ್ಚು ಕೂಲ್ ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಬರುತ್ತೆ ಅಂತ ಗೊತ್ತಾಗಿದೆ. ಆದ್ದರಿಂದ ಹೆಚ್ಚು ಕೂಲ್ ಡ್ರಿಂಕ್ಸನ್ನು ಕುಡಿಬೇಡಿ. ಆದರೆ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ಜನ ಈ ಕೂಲ್ ಡ್ರಿಂಕ್ಸನ್ನೇ ಕುಡಿತಿದ್ದಾರೆ. ಇದು ತುಂಬ ಅಪಾಯ. ಇದರ ಬದಲಾಗಿ ಮಜ್ಜಿಗೆ, ಲೆಮನ್ ಜ್ಯೂಸ್, ಕೋಕೋನಟ್ ಇವುಗಳನ್ನು ಕುಡಿಯೋದು ತುಂಬ ಒಳ್ಳೆಯದು. ಅದೇ ರೀತಿ ಫ್ರಿಡ್ಜ್ನಲ್ಲಿರುವ ನೀರನ್ನು ಕುಡಿಬಾರ್ದು. ಅದರ ಬದಲಾಗಿ ಮಡಿಕೆಯಲ್ಲಿರುವ ನೀರನ್ನು ಕುಡಿಬೇಕು. ಇದು ತುಂಬ ಒಳ್ಳೆಯದು. ಓವರ್ ಈಟಿಂಗ್ ಟು ಅವಾಯ್ಡ್ ಫುಡ್ ವೇಸ್ಟೇಜ್. ಆಹಾರ ವ್ಯರ್ಥವಾಗುತ್ತೆ ಅಂತ ಪೂರ್ತಿಯಾಗಿ ತಿನ್ನುವುದು ಇದು ಒಳ್ಳೆ ಅಭ್ಯಾಸನ ಕೆಟ್ಟ ಅಭ್ಯಾಸನ? ಫುಡ್ ವೇಸ್ಟೇಜ್ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ. ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಕೂಡ ನಮಗೆ ಗೊತ್ತು. ಹಾಗಂತ ತಟ್ಟೆಯಲ್ಲಿರುವ ಎಲ್ಲ ಅನ್ನವನ್ನು ಅಂದರೆ ನಮಗೆ ಹೊಟ್ಟೆ ತುಂಬಿದ ನಂತರ ಕೂಡ ಅದು ವೇಸ್ಟ್ ಆಗುತ್ತೆ ಅಂತ ಎಲ್ಲವನ್ನ ತಿಂದರೆ ಅದು ಖಂಡಿತ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಅಂದರೆ ಭವಿಷ್ಯದಲ್ಲಿ ನಮಗೆ ತುಂಬ ಅನಾರೋಗ್ಯದ ಸಮಸ್ಯೆಗಳು ಬರುತ್ತೆ. ಫುಡ್ ಅನ್ನೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ. ನಿಮ್ಮ ಹೊಟ್ಟೆ ತುಂಬಿದ ನಂತರ ಇನ್ನೂ ಸ್ವಲ್ಪ ಅನ್ನ ಉಳಿದಿದ್ರೆ ನಿಮ್ಮ ಮನೆಯಲ್ಲಿ ಇರುವ ನಾಯಿಗೆ ಹಾಕಿ ಅಥವಾ ಬೀದಿ ನಾಯಿಗೆ ಹಾಕಿ, ಹಸುಗೆ ಹಾಕಿ ಅಥವಾ ಅಕ್ಕಿಗಳಿಗೆ ಹಾಕಿ. ನಾವೊಬ್ಬರೇ ಹೊಟ್ಟೆ ತುಂಬಿಸ್ಕೊಳ್ಳೋದು ಕರೆಕ್ಟ್ ಅಲ್ಲ. ನಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕು. ಇದು ನಮ್ಮ ಧರ್ಮ. ಒಂದು ವೇಳೆ ಮದುವೆ ಸಮಾರಂಭಗಳಲ್ಲಿ ಊಟ ಉಳಿದ್ರೆ ಅದನ್ನು ಅನಾಥಾಶ್ರಮಕ್ಕೆ ಕೊಡಬೇಕು. ಅದು ಬಿಟ್ಟು ರೋಡ್ ಪಕ್ಕದಲ್ಲಿ ಎಸಿಬಾರ್ದು. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.